ಮದ್ವೆ ಸೇರಿ ಅವಳಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಅವಳು ಬೆಂಗಳೂರಲ್ಲಿ ಇರ್ತಾಳೆ. ಇದೇ ಫ್ರೈಡ್ ರೈಸು ಎಷ್ಟು ಇಷ್ಟ ಅಂದ್ರೆ ನನಗೆ ಸಿಕ್ಕಾಪಡೆ ಇಷ್ಟ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಷಯ ಅಂತ ಅಂದರೆ, ನನ್ನ ಫ್ರೆಂಡ್ ಬರ್ಡೇ ಇತ್ತು ರೀಸೆಂಟಾಗಿ, August 4th. ಸೊ ಅವಳ ಬರ್ಡೇ ಕೇಕ್ ಕಟ್ ಮಾಡಿಸಿರ್ಲಿಲ್ಲ. ಸೊ ಗೈಸ್, ಅದಕ್ಕೋಸ್ಕರ ನಾನು ಮತ್ತು ಇನ್ನೊಬ್ಳು ನನ್ನ ಫ್ರೆಂಡು ಸೇರಿ ಅವಳಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಅವಳು ಬೆಂಗಳೂರಲ್ಲಿ ಇರ್ತಾಳೆ, ಮದುವೆ ಆಗಿ ಹೋಗಿರೋದು. ಸೊ ಬೆಂಗಳೂರಲ್ಲಿ ಇರ್ತಾಳಲ್ಲ, ಸೊ ಅದಕ್ಕೋಸ್ಕರ ಅವಳು ತುಮಕೂರಿಗೆ ಜಾಸ್ತಿ ಬರಲ್ಲ. ಈಗ ರೀಸೆಂಟಾಗಿ ಬಂದಿದ್ಲು. ಸೊ ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀವಿ ಇವತ್ತುನ. ಸೊ ಇವತ್ತು ಹೋಗಬೇಕು, ಇನ್ನು ಟೈಮ್ ಆಗಿದೆ. ಶಾಪಿಗೆ ಹೋಗಿದ್ದೆ, ನಾನು ಶಾಪಿಗೆ ಹೋಗಬೇಕು. ಬಟ್ ಏನು ವಿಷಯ ಅಂತ ಅಂದರೆ, ನಾನು ಇನ್ನೊಬ್ರು ಫ್ರೆಂಡ್ ಮನೇಲಿ ಫ್ರೈಡ್ ರೈಸ್ ಮಾತ್ರ ಸಕ್ಕದಾಗಿ ಮಾಡ್ತಾರೆ ಗೈಸ್. ಆ್ಯಕ್ಚುಲಿ ಇದೇ ಫ್ರೈಡ್ ರೈಸು ಎಷ್ಟು ಇಷ್ಟ ಅಂದರೆ ನನಗೆ ಸಿಕ್ಕಾಪಡೆ ಇಷ್ಟ. ಸೊ ಅವಳು ಇವಾಗ ತಂದ್ಕೊಟ್ಲು ನನಗೆ. ಸೊ ಅದನ್ನೇ ಸ್ವಲ್ಪ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೂ ಇದನ್ನೇ ತಿಂತೀನಿ ನಾನು. ಸೊ ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟ್ ನೋಡ್ತೀನಿ, ರಿವ್ಯೂ ಹೇಳ್ತೀನಿ ಬನ್ನಿ ಗೈಸ್. ಸಕ್ಕದಾಗಿರುತ್ತೆ ಮಾತ್ರ, ಸಕ್ಕದಾಗಿ ಮಾಡ್ತಾರೆ ಅಮ್ಮ ಮಾತ್ರ. ಸೊ ಅಷ್ಟೇ ಗೈಸ್. ಸೊ ಇದಾದ್ಮೇಲೆ ನಾನು ಇವಾಗ ಶಾಪಿಗೆ ಹೋಗಿ ಆಮೇಲೆ ಕೇಕ್ ತಗೊಂಡು ಅವಳ ಮನೆಗೆ ಹೋಗ್ಬೇಕು. ಸೊ ಅವಳ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ನಾನು ಆ್ಯಕ್ಚುಲಿ ಒಬ್ಳೇ ಹೋಗ್ತಾ ಇಲ್ಲ, ಇವಾಗ ನಮ್ಮ ಅಮ್ಮ ಕೂಡ ಬರ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ಮ ಅಮ್ಮಂಗೆ ಮನೇಲಿ ಇತ್ತು ಇವಾಗ ಬೋರ್ ಆಗಿದೆ ಅಂತೆ. ಸೊ ಇವಾಗ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕಂತೆ. ಅದಕ್ಕೆ ನಾನು ಇವಾಗ ಬಿಟ್ಟು ಬರ್ಬೇಕಂತೆ ಗೈಸ್. ಸೊ ನಮ್ಮ ಅಜ್ಜಿ ಮನೆಗೆ ಬಿಟ್ಟು ಆಮೇಲೆ ಒಂದು ಡೆಲಿವರಿ ಇದೆ. ಸೊ ಆ ಡೆಲಿವರಿ ಕೊಟ್ಟು ಆಮೇಲೆ ಹೋಗೋಣ. ತಿಂದ್ಬಿಟ್ಟೆ, ಇನ್ನು ಮಧ್ಯಾಹ್ನ ಊಟನೂ ಆಗೋಯ್ತು ನಂದು. ಆಲ್ಮೋಸ್ಟ್ ಇವಾಗ 11:45 ಆಗಿತ್ತು. ಊಟನ ಅದೇ ಮಾಡಿಬಿಟ್ಟೆ, ಫ್ರೈಡ್ ರೈಸು. ಸೊ ಮನೇಲಿ ಮಾಡಿರೋದಲ್ವಾ, ಅದೇನು ಚೀಟ್ ಥರ ಏನೋ ಆಗಲ್ಲ, ಜಾಸ್ತಿ ಏನು ತಿಂದಿಲ್ಲ, ಸ್ವಲ್ಪ ತಿಂದೆ. ಸೊ ಅಷ್ಟೇ ಗೈಸ್, ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ ಗೈಸ್. ನಾನು ಶಾಪಿಗೆಲ್ಲ ಬಂದು ಕಸ್ಟಮರ್ಸ್ನೆಲ್ಲ ಅಟೆಂಡ್ ಮಾಡಿ ನೋಡಿ, ಇವಾಗ ಆಲ್ರೆಡಿ ಬೆಳಗ್ಗೆನೇ ಇಷ್ಟ ಆಗಿಬಿಟ್ಟಿದೆ ನನಗೆ. ಯಾವಾಗ ಮತ್ತೆ ಇದನ್ನು ಕ್ಲೀನ್ ಮಾಡ್ಬೇಕಂತ ಗೊತ್ತಿಲ್ಲ. ಇವಾಗ ನಾನು ಹೊರಟಿದ್ದೀನಿ. ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಅಂತ ಎಲ್ಲ ನಾವೇನು ಮಾಡಲ್ಲ ಗೈಸ್. ನನಗೆ ಆ್ಯಕ್ಚುಲಿ ಇರೋದು ಒಂದು 3-4 ಜನ ಫ್ರೆಂಡ್ಸ್ ಅಷ್ಟೇ. ನಾನು ಜಾಸ್ತಿ ಯಾರನ್ನೂ ಫ್ರೆಂಡ್ಸು ಮಾಡ್ಕೊಂಡಿಲ್ಲ. ಇವಾಗ ಅಷ್ಟೊಂದು ಜನ ಅಂದರೆ ಯಾರೂ ಇಲ್ವೇ ಇಲ್ಲ ಫ್ರೆಂಡ್ಸ್ ಅಂತ. ಸೊ ಇವರೆಲ್ಲ ನನ್ನ ಸ್ಕೂಲಿಂದ ಫ್ರೆಂಡ್ಸು. ನಾನು ವರಿನಲ್ಲಿ ಓದ್ತಿರ್ಬೇಕಾದ್ರೆ ಇವ್ರು ನನಗೆ ಫ್ರೆಂಡ್ಸ್ ಆಗಿದ್ದು. ಅವಾಗಿಂದನೂ ವರ್ಷಕ್ಕೆ ಒಂದ್ಸರಿ ಅಂದರೆ ಒಂದ್ಸರಿ ಅಂದರೆ ಇವಾಗ ಯಾವ್ದನ ಅಕೇಶನಲ್ಲಿ ಸಿಗೋ ಅಂಥ ಫ್ರೆಂಡ್ಸು. ಅದರಲ್ಲಿ ಒಬ್ಳು ಭವ್ಯ ಅಂತ ಲೈಕ್ ಡೈಲಿ ಸಿಗ್ತಾಳೆ ಅವಳು. ನಾನು ಅವಳು ಒಬ್ಬರು ಒಟ್ಟಿಗೆ ಡಾನ್ಸಿಗೆ ಹೋಗ್ತೀವಿ. ಸೊ ಇವಾಗ ಇನ್ನೊಬ್ಳು ಪೂಜಾ ಅಂತ ಇದ್ದಾಳಲ್ಲ, ನಾವು 3 ಜನ ವರಿಣಿಂದ ಫ್ರೆಂಡ್ಸ್ ಇರೋದು. ಸೊ ಎವ್ರಿ ಬರ್ಡೇ ನಮ್ಮ 3 ಜನ ಬರ್ಡೇ ಯಾರ ಬರ್ಡೇ ಆದ್ರೂ ನಾವು ಕೇಕ್ ಕಟ್ ಮಾಡಿಸ್ಕೋತೀವಿ. ಸೊ ಇವಾಗ ಹೋಗಬೇಕು. ಹೋಗ್ತಾ ಹಂಗೆ ಒಂದು ಕೇಕ್ ತೊಗೊಂಡು ಅವಳಿಗೆ ಹೋಗಿ ಕೇಕ್ ಕಟ್ ಮಾಡಿಸುವ ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ನೆನ್ನೆದು ಬೋರ್ಡು ನಾವು ಇಲ್ಲಿ ಇಡ್ಸಿದ್ದೀವಿ. ಇದು ನೋಡಿ, ಇಲ್ಲಿ ಇಡ್ಸಿದ್ದೀವಿ. ಹಾಂ, ಕೆಳಗಡೆ. ಸೊ ಗೈಸ್, ನಾವಿವಾಗ ಕೇಕ್ ತಗೊಂಡು ಇವಾಗ ಹೋಗ್ಬೇಕು. ನಾನು ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ತೋರಿಸ್ತೀನಿ ಕಣೆ ನಿನ್ನ. ನೋಡಿ ಗೈಸ್, ಇವಳು ಬಂದಿದ್ದಾಳೆ. ನೋಡಿ ಇವಳ ಮಗ ಇವರು. ಏನೋ ಗುಂಡ, ಹಾಯ್ ಮಾಡು ಗುಂಡ. ಕಾಣಿಸ್ತೀನಿ, ಹಾಯ್ ಮಾಡು ಗುಂಡ. ಹಾಯ್ ಹಾಯ್. ಏನು ಹಾಯ್ ಮಾಡು ಗುಂಡ. ಹಾಯ್ ಹಾಯ್. ಅಲ್ಲ ಗೈಸ್, ಇವಳಿಗೆ ಹೇಳಿದೀವಿ ನಾವು ರೆಡಿ ಆಗ್ಬಿಟ್ ಬಾ ಅಂತ. ಬಂದ ಮೇಲೆ ಇನ್ನ ಇವಾಗ ರೆಡಿ ಆಗ್ತಿದ್ದಾಳೆ. ಏನ್ ತಗೊಂಡ್ ಹೊಡಿಬೇಕು ನಿನಗೆ? ಅವರು ಬಂದ್ರು, ಹಾಯ್ ಮಾಡೆ. ಇವಳು ಬಂದ್ಬಿಟ್ರೆ ಅವನ ಕೊಡೋದೇ ಇಲ್ಲ, ಒಬ್ರಿಗೂ ಕೊಡಲ್ಲ ಅವಳು. ಬಾರೆ ಇಲ್ಲಿ ಕರ್ಕೊಂಡೋಗಿ ಮನೆಗೆ. ನಗ್ದ ಕಣೆ.
ಹ್ಞೂ ಆಂಟಿ ಅವು ಅಕ್ಕ ಹೇಳ್ತೀನಿ. ಅಲ್ಲ ಗೈಸ್, ಅವಾಗಿಂದ ನನ್ ಜೊತೆ ಬಾ ಅಂದ್ರೆ ನನ್ ಜೊತೆ ಬರ್ತಿಲ್ಲ, ನಾನು ಎಲ್ಲ ಮಾಡೋದು. ನೋಡಿ ಹೋಗ ಅವಳ ಜೊತೆ ಹೋಗ್ತಿದ್ದಾನೆ. ಅಯ್ಯೋ ದೇವ್ರೇ, ಅವ್ರ ಅಮ್ಮನ್ ಕಾಣಿಸ್ಬಿಟ್ರೆ ಆಗ್ತಿದ್ದಾರೆ. ಅವಳ ಬರ್ತಡೇ ಪಾರ್ಟಿ ಅಲ್ಲ, ಬರ್ತಡೇ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಹೇಳಿದಕ್ಕೆ ಮೇಡಮ್ ಅವ್ರು ಹಿಂಗ್ ರೆಡಿ ಆಗ್ತಿದ್ದಾರೆ. ಇವಳಂತೂ ಅವ್ರನ್ನ ಬಿಡ್ತಾನೆ ಇಲ್ಲ. ಅವ್ನ್ ಇವಳ ಹತ್ರ ಬರಲ್ಲ, ಇವಳ ಅವಳನ್ನ ಬಿಡಲ್ಲ. ಮಕ್ಳಿಂದ ಹೆಂಗ್ ಸುಧಾರಿಸ್ತಾರ ನಿಜವಾಗ್ಲೂ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್ ಟು ಮೈ. ನೋಡಲ್ಲಿ ಕಿಡ್ಸ್ತಿರೋದು. ಎತ್ಕೊಳೆ ಯಪ್ಪ. ಪೂಜಾ, ಹ್ಯಾಟ್ಸ್ ಆಫ್ ಪೂಜಾ. ಫೈನಲಿ ರೆಡಿ ಆದ್ಲು ಮೇಡಮ್ ಅವರು. ಇವಳೇ ಮೊನ್ನೆ ಬಂದಿದ್ದು ಹೇರ್ ಕಟ್ಟಿಗೆ ಪೂಜಾ. ಇವಾಗ ಹಿಂಗ್ ಕಾಣಿಸ್ತಿದಲ್ಲ ಅಷ್ಟೇ. ಇವಳು ಸ್ಟಾರ್ಟ್. ಇವಳ್ದು ಮಿರರ್ ಕಾಣ್ಸಂಗಿಲ್ಲ ಇವ್ರಿಬ್ರಿಗೂ. ನೋಡ್ಕೊಂತಾನೆ ಇರ್ತಾರ. ಹೇಳಕ್ಕ ಹಿಂಗೆ ಆಯ್ತು ಗೈಸ್, ಇವಾಗ ಕೇಕ್ ತಗೊಂಡ್ ಬಂದಿದ್ವಿ. 5 ನಿಮಿಷ ಸುಧಾರ್ಸಕ್ ಆಗಲ್ಲ. ಕಿರ್ಚಾಡ್ತಿರೋದ್ ನೋಡಿ. 5 ನಿಮಿಷ ಸುಧಾರ್ಸಕ್ ಆಗಲ್ಲ ಗೈಸ್, ಭಾರಿ ಕಷ್ಟ. ನೆಕ್ಸ್ಟ್ ಇವಳ್ದು ಮದ್ವೆ. ಫಸ್ಟ್ ನಂದಲ್ಲ, ಇವಳ್ದು ಮದ್ವೆ. ಸೊ ಅದಕ್ಕೋಸ್ಕರ ಇವಳ್ದು ನೆಕ್ಸ್ಟ್ ಮದ್ವೆ. ಇವಳ್ದು ನೆಕ್ಸ್ಟ್ ಮದ್ವೆ ತೋರಿಸ್ತೀನಿ ಗೈಸ್. ನಾನೇನಿಲ್ಲ ಗೈಸ್, ನಂದಿದ್ದ 3 ವರ್ಷ ಆಗಲ್ಲ. ನೆಕ್ಸ್ಟ್ ಮದ್ವೆ ಆಗತ್ತೆ. ಇವಳು ಕತೆ ಹೇಳ್ದು ಕ್ಲಿಪ್ ಹಾಕು, ಅದಾಕು ಇದಾಕು ಅಂತ ಅನ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ್ ಬಂದವಳೆ. ಕ್ಲಿಪ್ ಹಾಕಿ ಕ್ಲಿಪ್ ಹಾಕ್ಬೇಡ್ವೆ, ಚೆನ್ನಾಗ್ ಕಾಣಲ್ಲ. ಅಯ್ಯೋ ನಾನು ಹಿಂಗೆ ಹಾಕಿದ್ಯಾ ಕ್ಲಿಪ್, ಒಳ್ಳೆ ಮಂಗಿ ತರ ಇದೀನಿ. ಅದನ್ನೆಲ್ಲ ಮಾಡ್ಬೇಡ. ನೀನ್ ಮದರ್ ತಾನೆ, ಅದಕ್ಕೆ. ಸಂತೂರ್ ಮಮ್ಮಿ ಗೈಸ್, ನನ್ ಫ್ರೆಂಡ್ ಸಂತೂರ್ ಮಮ್ಮಿ. ಯವ್ವಾ ದೇವ್ರೇ. ಗೈಸ್ ಫೈನಲಿ ಮೇಡಮ್ ಅವ್ರು ರೆಡಿ ಆಗಿದ್ದಾರೆ. ರೆಡಿ ಆಗ್ಬಿಟ್ಟು ಇಲ್ಲಿ ನೋಡಿ ಕೇಕ್ ತಗೊಂಡ್ ಬಂದಿರೋದು. ಬರ್ತಾರೆ ಪೂಜೆ ಅಂತ ಬರ್ಸಿದೀನಿ, ಅವಳು ಅದಕ್ಕೂ ಬೈತಿದ್ದಾಳೆ. ಸೊ ಅಷ್ಟೇ ಗೈಸ್, ಇವಾಗ ಕೇಕ್ ಕಟ್ ಮಾಡಿಸಿ ಇವಳು ಸ್ನಾಪ್ ಹಾಕ್ತಿದ್ಲು. ಇವಳು ಅದ್ ಒಂದೇ. ಮುಂಚೆ ಎಲ್ಲ ನಾನು ಸ್ನಾಪ್ ಹಾಕ್ತಿದ್ದೆ, ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಮಾಡ್ತೀವಿ ಅಷ್ಟೇ. ಸೊ ಒಂದ್ ನಿಮಿಷ ಇರೇ, ಆಮೇಲೆ ವಿಡಿಯೋ ಮಾಡ್ಕೊಂಡು ನಾನು ಫೋಟೋ. ಮಾಮೂಲಿ ವಿಡಿಯೋ ನಮ್ದು ಹಿಂಗೆ. ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡ್ ಹಾಗೆ ಹೋಯ್ತು. ಹ್ಯಾಪಿ ಬರ್ಡೇ ಪೂಜಿ. ಥ್ಯಾಂಕ್ ಯು. ಅದು ಹೇಳೆ. ಆಯ್ತಕ್ಕ, ಕೇಕ್ ಕಟ್ ಮಾಡು. ಅಷ್ಟೊಂದು ಹೊಸ ಬಂದಿದ್ದು ಆಂಟಿ. ಈ ಕಾಂಟೆಕ್ಸ್ಟ್ ಯಾಕೆ ಇವಾಗ ಹೇಳಿದ್ರು ಹೊಸಗಳು ಬಂದಿಲ್ಲ ಅಂತ? ಆಂಟಿ ಬನ್ನಿ, ನೀವೇ ಫಸ್ಟ್ ಬನ್ನಿ. ಬನ್ನಿ ಆಂಟಿ, ಪರವಾಗಿಲ್ಲ. ಅವಳೆ ಯಾವಾಗ್ಲೂ ಇದೆ, ಫಸ್ಟ್ ಅವಳೆ ತಿನ್ಕೊಳ್ಳೋದು. ನೆಕ್ಸ್ಟ್ ಆಂಟಿ ನಂಗೆ ನೀನ್ ಬ್ಯಾಕ್ ಆನ್ ಮಾಡಿ. ಅಂಕೋ ಅಲ್ಲೇ ಇದೆ, ಕಟ್ ಮಾಡ್ತೀನಿ. ಮನೆ ಇದೆ ಬಸ್ ಸ್ಟಾಪ್. ಮನೆ ಮುಂಚೆ ಹೋಗ್ತಾರೆ. ಅದ್ಯಾಕಕ್ಕ ಇಷ್ಟ ತಿಂತಿದ್ಯಾ? ತಿಂತೀನಿ, ಆಮೇಲೆ ವಿಡಿಯೋ ಎಲ್ಲ ಮಾಡ್ಕೊ ಸ್ವಲ್ಪ. ಹ್ಯಾಪಿ ಬರ್ಡೇ. ನೆಕ್ಸ್ಟ್ ಅವಳೇ ತಕೊಂಡ್ಲು. ಹೇಳೆ ಹ್ಯಾಪಿ ಬರ್ತಡೇ ಅಂತ. ಹೇಳ್ತೀನಿ ಇರಲ್ಲ, ತಿನ್ಕೊಂಡೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇಕಾ?
ಇವ್ರು ತಿಂತಿರೋದ್ ನೋಡಿ ತಡಿ, ಇದೇ ಪ್ರೂಫ್. ಮ್ಯಾಮ್ ಏನ್ ಮಾಡೋದ ಬಿಡ್ ನಿನ್ಗೆ. ತಿನ್ನು ಅಂತಾರೆ. ಗೈಸ್ ನಾನು ಮ್ಯಾಮ್ ನೀವ್ ನೋಡ್ತಿದ್ರಿ ಇಷ್ಟೇ ನಾನು ತಿಂದಿರೋದು, ಜಾಸ್ತಿ ತಿಂದಿಲ್ಲ. ನಾನ್ ಮತ್ತೆ ತಿನ್ನಲ್ಲ. ತಿಂತಾಳೆ ಮ್ಯಾಮ್, ಇಲ್ಲ ಈಗ ಪಕ್ಕ ತಿಂತಾಳೆ. ನಾನ್ ತಿಂದಿಲ್ಲ, ನಾನ್ ತಿನ್ನಲ್ಲ. ಈಗ ತಿಂತ ಇಲ್ಲ ನಾನ್ ತಿನ್ನಲ್ಲ. ಇನ್ನ So, ವಿಡಿಯೋ ಮಾಡ್ತಾ ಇರೋದು. ಬೇಡ 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 ಬೇಡ, ಇಲ್ಲ ಇಲ್ಲ ಇಲ್ಲ. ನೋಡಿ ಇಲ್ಲ ಇಲ್ಲ. ನಾವ್ ಇವಾಗಷ್ಟೇ ಜಿಮ್ಮಿಗೆ ಬಂದ್ವಿ. ಪ್ರೀ ವರ್ಕೌಟ್ ಅಂತ ನಾನು ಗ್ವಾವಾ ತಿಂದಿದ್ದೀನಿ. ಆ್ಯಕ್ಚುಲಿ ಗ್ವಾವಾ ಅಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಗೈಸ್. ಆಲ್ಮೋಸ್ಟ್ 3 grams ಪ್ರೋಟೀನ್ ಇರುತ್ತೆ ಒಂದು ಗ್ವಾವಾ ಅಲ್ಲಿ. ಸೊ ಎನರ್ಜಿ ಬೂಸ್ಟರು. ಓಕೆ, ಗ್ವಾವಾ ತಿಂತಿದ್ದೀನಿ. ಇರ್ಬೇಕಾಗಿ ಅಷ್ಟೇ. ವರ್ಕೌಟ್ ಮಾಡಿಕೊಂಡು ಆಮೇಲೆ ಮತ್ತೆ ಶಾಪಿಗೆ ಹೋಗ್ಬೇಕು. ಸೊ ಬನ್ನಿ, ಇವತ್ತು ವರ್ಕೌಟ್ ಇವತ್ತಿಂದ ಆ್ಯಕ್ಚುಲಾಗೆ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಮೊನ್ನೆ ಕಂಪ್ಲೀಟಾಗಿ ಫಾರ್ಮ್ ಅಪ್ ಇತ್ತು. ಇವತ್ತಿಂದ ಆ್ಯಕ್ಚುಲ್ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ ಗೈಸ್. ಮಾಡ್ಕೊಂಡು ಹೋಗುವ.